ನಿಯೋಜಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಅಗಾಧವಾದ ರಾಜಕೀಯ ಅನುಭವ ಇದೆ, ಹುರುಪು ಕೂಡ ಇದೆ, ಅನುಭವದ ಜೊತೆ ಹುಮ್ಮಸ್ಸು ಕೂಡ ಇದೆ. ಕೊರತೆ ಇರೋದು ಇಚ್ಛಾಶಕ್ತಿ. ಎಲ್ಲದಕ್ಕಿಂತ ವ್ಯಕ್ತಿಗತ ರಾಜಕಾರಣಕ್ಕಿಂತ, ಹಿತಾಸಕ್ತಿಗಿಂತ, ಪಕ್ಷದ ಹಿತಾಸಕ್ತಿಗಿಂತ ರಾಜ್ಯದ ಹಿತ ಮುಖ್ಯ ಅನ್ನೋದು ಆದ್ಯತೆ ವಿಷಯವಾದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಆದ್ಯತೆ ವಿಷಯ ಆಗದೇ ಇದ್ದರೆ ಒಳ್ಳೆ ಕೆಲಸದ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೇನೆ. ನಿಮ್ಮ ಆದ್ಯತೆಯ ವಿಷಯ ರಾಜ್ಯದ ಹಿತಾಸಕ್ತಿಯಾಗಲಿ, ರಾಜ್ಯದ ಅಭಿವೃದ್ಧಿಗೆ ಆದ್ಯತೆ ಸಿಗಲಿ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ದೂರದೃಷ್ಟಿಯ ಯೋಜನೆಗಳು ಜಾರಿಗೆ ಬರಲಿ, ಸಾಮಾಜಿಕ ಅನ್ಯಾಯ ಆಗದಂತೆ ನೋಡಿಕೊಳ್ಳಿ, ರಾಜಕೀಯ ಹಿತಾಸಕ್ತಿ ರಾಜ್ಯದ ಹಿತಾಸಕ್ತಿಯನ್ನು ಮೀರದೇ ಇರಲಿ, ಹಾಗೆ ಮೀರದೆ ಉತ್ತಮ ಕಾರ್ಯಗಳಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ. ಕಾಂಗ್ರೆಸ್ ಪಾರ್ಟಿ ಎಲ್ಲಿಯವರೆಗೆ ತನ್ನ ನೀತಿಯನ್ನು ಬದಲಾಯಿಸ್ಕೊಳ್ಳಲ್ಲ, ಕಾಂಗ್ರೆಸ್ ಪಕ್ಷ ಎಲ್ಲಿಯವರೆಗೂ ತನ್ನ ನೀತಿಯನ್ನು ಬದಲಾಯಿಸ್ಕೊಳ್ಳಲ್ಲ, ಅಲ್ಲಿವರೆಗೆ ಈ ತುಷ್ಟೀಕರಣ ರಾಜಕಾರಣ ಮುಂದುವರಿಯುತ್ತೆ. ಹಣವೇ ಪ್ರಧಾನವಾದಾಗ ಆಡಳಿತದಲ್ಲಿ ಬಿಗಿ ತಪ್ಪುತ್ತೆ. ಹಾಗಾಗದಂತೆ ಎಚ್ಚರ ವಹಿಸಿ ಜನಮನ್ನಣೆಯನ್ನು ಪಡೀಲಿ ಅಂತ ನಾನು ಹಾರೈಸ್ತೇನೆ.